ತುಮಕೂರಿನ ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ವಿದ್ಯಾವಾಹಿನಿ ಸಂಸ್ಥೆಯ ಸಂಸ್ಥಾಪಕ ಕೆಬಿ ಜಯಣ್ಣ ಅವರ ಅಭಿನಂದನೆ ಹಾಗೂ ಶಿಕ್ಷಣ ಶ್ರೀ ನಿಧಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಕುವೆಂಪು ನಗರದ ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಶಿಕ್ಷಣ ಶ್ರೀ ನಿಧಿ ಗ್ರಂಥವನ್ನ ಕೇಂದ್ರ ಜಲಶಕ್ತಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕೆಬಿ ಜಯಣ್ಣ ಅವರದ್ದು ಸರಳ ವ್ಯಕ್ತಿತ್ವ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಬಹಳ ದೊಡ್ಡದು. ಅವರಿಗೆ ಭಗವಂತ ಆರೋಗ್ಯ ನೀಡಿ ಸಮಾಜಕ್ಕೆ ಮತ್ತಷ್ಟು ಅವರಿಂದ ಸೇವೆ ಸಲ್ಲಿಸುವಂತಾಗಲಿ ಎಂದು ಹಾರೈಸುತ್ತೇನೆ ಎಂದು ತಿಳಿಸಿದರು. ಆದ್ರೆ ಈ ಜಯಣ್ಣನಿಂದ ಬಂದರೂ ಗೊತ್ತಿಲ್ಲ. ನಾನು ಅಭಿಮಾನಿ ಬಳಗದ ಅಧ್ಯಕ್ಷ ಆಗ್ತೀನಿ, ಪರಮೇಶ್ವರ್ ಅಭಿಮಾನಿ ಬಳಗದ ಅಧ್ಯಕ್ಷನಾಗಿ ನಾನು ಅವ್ರ ಬರ್ತ್ಡೇ ಮಾಡ್ತೀನಿ ಅಂತ ಹೇಳಿ ಇದಕ್ಕಿದ್ದಂಗೆ ಕೂತ್ಕೊಂಡ್ಬಿಟ್ರು ಜಯಣ್ಣ. ಇಲ್ಲಿಯವರೆಗೂ ಕೂಡ ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬವನ್ನ ಜಯಣ್ಣನವರ ಅಧ್ಯಕ್ಷತೆಯಲ್ಲಿ ಆಚರಿಸಿದ ನನಗೆ ಪುಣ್ಯ ನೋಡಿ. ನಾನು ಜಯಣ್ಣನವರಿಗೆ ಅವರ ಶ್ರೀಮತಿಯವರಿಗೆ ಎಷ್ಟು ಅಭಿನಂದನೆಗಳನ್ನ ಅಥವಾ ಕೃತಜ್ಞತೆಗಳನ್ನು ಹೇಳಿದ್ರು ಕೂಡ ಸಾಲವಿಲ್ಲ. ಅಂತಹ ಒಂದು ಸರಳ ವ್ಯಕ್ತಿತ್ವ ಇವತ್ತು ಈ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ ಬಹಳ ದೊಡ್ಡದು ಅಂತ ಹೇಳಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಹೇಳಿ, ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಡಬೇಕು. ನನಗೆ ಪ್ರದೀಪ್ ಹೇಳ್ತಾ ಇದ್ರು, ಈಗ ಸ್ವಲ್ಪ ಪರವಾಗಿಲ್ಲ, ಭಗವಂತ ಒಳ್ಳೆ ಆರೋಗ್ಯ ಕೊಡ್ಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಸೇವೆಯನ್ನು ಮಾಡತಕ್ಕಂಥ ಶಕ್ತಿಯನ್ನ ಪರಮಾತ್ಮ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಸಚಿವ ಕೆಎನ್ ರಾಜಣ್ಣ, ಶಾಸಕರಾದ ಜಿವಿ ಜ್ಯೋತಿ ಗಣೇಶ್, ಬಿ ಸುರೇಶ್ ಗೌಡ, ಚಿದಾನಂದ ಎಂ ಗೌಡ, ಟಿಡಿ ಶ್ರೀನಿವಾಸ್, ಆರ್ ರಾಜೇಂದ್ರ, ವೈಎ ನಾರಾಯಣ ಸ್ವಾಮಿ, ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ವೈಎ ನಾರಾಯಣ ಸ್ವಾಮಿ, ಎಚ್ಎಸ್ ಶಿವಶಂಕರಪ್ಪ, ಅಭಿನಂದನಾ ಗ್ರಂಥ ಸಮಿತಿ ಗೌರವ ಸಂಪಾದಕ ಎನ್ಬಿ ಪ್ರದೀಪ್ ಕುಮಾರ್ ಉಪಸ್ಥಿತರಿದ್ದರು.